ನಿಮಗೂ ನನ್ನ ರೀತಿನೇ ಅನ್ನಿಸ್ತಾ? ನಿಮಗೆ ಮಾತ್ರ ಅಲ್ಲ, ಟೀಸರ್ ನೋಡಿದ ಎಲ್ರಿಗೂ ಹಾಗೆ ಅನ್ನಿಸ್ತು. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಸಿನಿಮಾ ಒಳಗೆ ಹೋಗೋಣವಾ? ಟಾಕ್ಸಿಕ್ ಸಿನಿಮಾ ಟೀಮ್ ಯಶ್ ಅವರ ಬರ್ತ್ಡೇ ದಿನ ಒಂದು ಟೀಸರ್ನ ರಿಲೀಸ್ ಮಾಡ್ತಾರೆ. ಮೂವಿ ಟೀಮ್ ಅವ್ರು ಹೇಳೋ ಹಾಗೆ ಇದು ಟೀಸರ್ ಅಲ್ಲ, ಜಸ್ಟ್ ಕ್ಯಾರೆಕ್ಟರ್ ಇಂಟ್ರೋ ವಿಡಿಯೋ ಕೆಲವರಿಗೆ ಇಷ್ಟ ಆಯಿತು, ಇನ್ನು ಕೆಲವರಿಗೆ ಮಿಕ್ಸ್ಡ್ ಒಪಿನಿಯನ್ಸ್ನ ಕ್ರಿಯೇಟ್ ಮಾಡ್ತು. ಎಸ್, ನನಗೂ ಕೂಡ ಮಿಕ್ಸ್ಡ್ ಒಪಿನಿಯನ್ಸೇ ಕ್ರಿಯೇಟ್ ಆಗಿತ್ತು. ಸತ್ತಿರುವಂತ ತನ್ನ ಮಗನ ಕ್ರಿಮೇಷನ್ನ ತಂದೆ ಮಾಡ್ತಾ ಇದ್ದಾನೆ. ತಂದೆ ಆ ಸಮಯದಲ್ಲೂ ಕೇಳ್ತಾನೆ, ಅವನು ಇಲ್ಲಿಗೆ ಬರಲ್ಲ ಅಲ್ವಾ ಅಂತ. ಬಟ್ ಅದಕ್ಕೆ ಇನ್ನೊಬ್ಬ ಉತ್ತರ ಕೊಡ್ತಾನೆ, ವಿ ಡೋಂಟ್ ನೋ, ಈಸ್ ಆನ್ ಇನ್ಸೇನ್ ಅಂತ. ಅವನು ಅಂದ್ರೆ ರಾಯ, ಆಬ್ವಿಯಸ್ಲಿ, ವಿಚ್ ಈಸ್ ಪ್ಲೇಡ್ ಬೈ ಯಶ್. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ರಾಯ ಅಲ್ಲಿಗೆ ಬರ್ತಾನೆ. ಅಂಡ್ ಅಲ್ಲಿ ಆಗಿದ್ನೆಲ್ಲ ನೀವೇ ನೋಡಿದ್ದೀರಾ. ನನಗಿದನ್ನ ಹೇಗೆ ತಗೋಬೇಕು ಅಂತಾನೆ ಅನ್ನಿಸ್ಲಿಲ್ಲ ಇನಿಷಿಯಲಿ. ಎಸ್, ನಾವ್ ಯಾರು ಯಶ್ ಅವ್ರನ್ನ ಇಷ್ಟು ಬೋಲ್ಡ್ ಆಗಿ ನೋಡಿರ್ಲಿಲ್ಲ. ಅದರಲ್ಲೂ ಇಷ್ಟು ಇಂಟೆನ್ಸ್, ಇರ್ಸು ಮುರ್ಸು ಆಗಿದ್ದಂತೂ ಸುಳ್ಳಲ್ಲ. ಇದರಲ್ಲಿ ನಮ್ಗೆ ಅರ್ಥ ಆಗುವಂತ ವಿಷಯ ಏನಪ್ಪಾ ಅಂತಂದ್ರೆ, ಟಾಕ್ಸಿಕ್ ಟೀಮ್ ಅವರು ಆಡಿಯನ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಎಸ್, ದಿಸ್ ಈಸ್ ಟಾಕ್ಸಿಕ್ ಗೋಯಿಂಗ್ ಟು ಬಿ. ಲಾಸ್ಟ್ ಇಯರ್ ರಿಲೀಸ್ ಆದ ಟೀಸರ್ ನಲ್ಲೂ ಹೀಗೆ ಇತ್ತು, ಬಟ್ ದಿಸ್ ಟೈಮ್ ಇಟ್ಸ್ ಮೋರ್. ಕೆಲವರಿಗೆ ಸಮಸ್ಯೆ ಆಗಿರ್ಬೋದು, ಆದ್ರೆ ಇಟ್ಸ್ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ಡಿಸ್ಕ್ಲೈಮರ್ ನ ಆಲ್ರೆಡಿ ಟೀಮ್ ಅವರು ಹಾಕ್ಬಿಟ್ಟಿದ್ದಾರೆ. ನನಗೆ ಇನ್ನೂ ಆಶ್ಚರ್ಯ ಆಗಿದ್ದ ವಿಷಯ ಏನಪ್ಪಾ ಅಂತ ಅಂದ್ರೆ, ಈ ಸಿನಿಮಾದ ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು. ಅವರ ಇಂದಿನ ಚಿತ್ರಗಳನ್ನ ನೀವು ಗಮನಿಸಿದ್ರೆ ಅಥವಾ ಅವರ ಹಳೆ ಇಂಟರ್ವ್ಯೂಗಳನ್ನ ನೀವು ನೋಡಿದ್ರೆ ಸ್ವಲ್ಪ ಈ ಮಸ್ಕ್ಯುಲಿನಿಟಿ, ಮಿಸೋಜನಿ ಬಗ್ಗೆ ಹೆಚ್ಚಿಗೆ ಮಾತಾಡ್ತಾರೆ. ಬಟ್ ಅವರೇ ಡೈರೆಕ್ಟ್ ಮಾಡಿರೋಂತ ಈ ಸಿನಿಮಾದಲ್ಲಿ ಪ್ರೊಟಾಗನಿಸ್ಟ್ ಡ್ಯಾನ್ಸಿಂಗ್ ಕಾರ್ ಮೇಲೆ ಇಂಟ್ರೋ ಆಗೋದು ಅವರು ಕೂಡ ಊಹಿಸ್ಕೊಂಡಿರ್ಲಿಲ್ಲ ಅಂತ ಅನ್ಸುತ್ತೆ. ಯಶ್ ಅವರ ಇಂದಿನ ಚಿತ್ರಗಳನ್ನ ನೀವು ಗಮನಿಸಿದ್ರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಮತ್ತು ಸ್ಕ್ರೀನ್ ಪ್ಲೇ ನಲ್ಲಿ ಅವರ ಇಂಟರ್ಫಿಯರೆನ್ಸ್ ಇದ್ದೇ ಇರುತ್ತೆ. ಅಂಡ್ ಇದನ್ನ ಎಷ್ಟೋ ಡೈರೆಕ್ಟರ್ಗಳು ಒಪ್ಕೊಂಡಿದ್ದಾರೆ. ಅಂಡ್ ಇನ್ಕ್ಲೂಡಿಂಗ್ ಪ್ರಶಾಂತ್ ನೀಲ್ ಅವರು ಕೂಡ ಹೇಳ್ತಾರೆ, ಐ ಬ್ಲೈಂಡ್ಲಿ ಫಾಲೋ ಯಶ್ ಅಂತ. ಯಶ್ ಅವರಿಗೆ ಈ ಆಡಿಯನ್ಸ್ ಪಲ್ಸ್ ಅನ್ನೋದು ಏನಿದೆ ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಇದೇ ಸೀಕ್ವೆನ್ಸ್ ನ ಚಿತ್ರತಂಡ ಬೇರೆ ರೀತಿನೇ ಶೂಟ್ ಮಾಡ್ಕೋಬಹುದಾಗಿತ್ತು. ಬಟ್ ಈ ರೀತಿ ಮಾಡಿರೋದ್ರಿಂದ ಅವ್ರಿಗೆ 2 ಬೆನಿಫಿಟ್ಗಳಿದೆ. ಮೊದಲನೇದು, ಆಡಿಯನ್ಸ್ ಇದನ್ನ ಹೇಗೆ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಇನ್ನು ಎರಡನೇ ವಿಷಯ ಏನಪ್ಪಾ ಅಂತಂದ್ರೆ, ಇದನ್ನ ನೋಡ್ಕೊಂಡು ಆಲ್ರೆಡಿ ಶೂಟ್ ಆಗಿರುವಂತ ಸೀಕ್ವೆನ್ಸಸ್ ಗಳನ್ನ ಇಟ್ಕೊಳ್ಳೋದಾ ಅಥವಾ ಬೇಡವಾ ಅನ್ನೋದನ್ನ ಅವರು ಡಿಸೈಡ್ ಮಾಡಬಹುದು. ಬಟ್ ಏನೇ ಆದ್ರೂ ಅವ್ರು ಅಂದ್ಕೊಂಡಿದ್ದಂತೂ ಆಯ್ತು. ಇಂಟ್ರೋ ವಿಡಿಯೋ ಪ್ರಾಪರ್ ಆಗಿ ಲ್ಯಾಂಡ್ ಆಗಿ ಎಲ್ಲ ಕಡೆ ಬಜ್ ನ ಕ್ರಿಯೇಟ್ ಮಾಡಿದೆ. ಅಂಡ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ, ಆಬ್ವಿಯಸ್ಲಿ ಯಶ್ ಅವರು ಈ ಸಲ ಪ್ಯಾನ್ ವರ್ಡ್ ಆಡಿಯನ್ಸ್ ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸೊ ಯಶ್ ಅವರು ಕೂಡ ಆಡಿಯನ್ಸ್ ನ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇನ್ನು ಸಿನಿಮಾ ಕ್ಯಾಸ್ಟ್ ಅಲ್ಲಿ ನಯನ್ತಾರಾ, ರುಕ್ಮಿಣಿ ವಸಂತ್, ಹಿಮಾ ಕುರೇಶಿ, ತಾರಾ ಸುತಾರಿಯಾ ಇದ್ದಾರೆ. ಇಷ್ಟು ಫೀಮೇಲ್ ಲೀಡ್ಸ್ ಗಳನ್ನ ಇಟ್ಕೊಂಡು ರಾಯ ಏನ್ ಮಾಡ್ತಾನೆ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಮಾರ್ಚ್ 19ಕ್ಕೆ ರಣವೀರ್ ಸಿಂಗ್ ಅವರ ಧುರಂಧರ್ ಕೂಡ ರಿಲೀಸ್ ಆಗ್ತಾ ಇದೆ. ಧುರಂಧರ್ 1 ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು. ಇನ್ನು ಇದರ ಸೀಕ್ವೆಲ್ಗೆ ಇಂಡಿಯಾ ವೇಟ್ ಮಾಡ್ತಾ ಇದೆ. ಗೊತ್ತಿಲ್ಲ ಯಾರು ಅವ್ರ ಸಿನಿಮಾ ರಿಲೀಸ್ ಡೇಟ್ಸ್ ನ ಪೋಸ್ಟ್ಪೋನ್ ಮಾಡ್ತಾರೆ ಅಂತ. ಸೊ ನೋಡೋಣ ಈ ಬಿಗ್ಗೆಸ್ಟ್ ಕ್ಲಾಶ್ ಅಲ್ಲಿ ಯಾರು ಗೆಲ್ತಾರೆ ಅಂತ. ಇನ್ನು ಟಾಕ್ಸಿಕ್ ಇಂಟ್ರೋ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.